ದೇವ್ರೆ, ಮೊದ್ಲೆಲ್ಲ ನನಗೆ ನಿನ್ ಮೇಲೆ ಭಯ, ಭಕ್ತಿ, ನಂಬಿಕೆ ಇದ್ಯಾವುದೂ ಅಷ್ಟಾಗಿರ್ಲಿಲ್ಲ. ಆದ್ರೆ ಯಾವಾಗ ರಾಘು ನನ್ನ ಜೀವನದಲ್ಲಿ ಬಂದ್ನೋ ಅದಕ್ಕಿಂತ ಹೆಚ್ಚಾಗಿ ರಾಘು ನನ್ನಿಂದ ದೂರ ಆಗ್ತೇನೋ ಭಯ ಯಾವಾಗ ನನ್ನ ಮನ್ಸಲ್ಲಿ ಬಂತೋ ಆ ಕ್ಷಣದಿಂದ ನನಗೆ ಭಯ, ಭಕ್ತಿ, ನಂಬಿಕೆ ಎಲ್ಲಾನು ಬಂತು. ದೇವ್ರೆ, ನನಗ್ ನನ್ ಗಂಡ ಬೇಕು. ಅದಕ್ಕೋಸ್ಕರ ನನ್ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನಿಂದ ಎಲ್ಲ ಆಗುತ್ತೆ ಅನ್ನೋ ಧೈರ್ಯ ಮನ್ಸಲ್ಲಿದ್ರು ಅದೃಷ್ಟ ಹಣೆ ಬರ ಕೈ ಕೊಟ್ರೆ ಅಂತ ಭಯ ಆಗ್ತಿದೆ. ಹೆಣ್ತನ ಅಂದ್ರೇನೆ ಏನು ಅಂತ ಗೊತ್ತಿಲ್ದಿದ್ ನನಗೆ ನಾನು ಒಂದ್ ಹೆಣ್ಣು, ನನ್ನಲ್ಲೂ ಒಂದ್ ಹೆಣ್ತನ ಇದೆ ಅಂತ ಅರ್ಥ ಮಾಡ್ಸಿದ್ ನೀನು. ಗಂಡಸರ್ ನೆಡ್ಲು ಕಂಡ್ರೆ ಆಗದೆ ಇದ್ದಿದ್ ನನ್ ಮನ್ಸಲ್ಲಿ ಪ್ರೀತಿ ಹುಟ್ಟಾಕಿ ನನ್ ಮನ್ಸನ್ನ ಆವರಿಸ್ಕೊಂಡು ನನ್ ಒಳಗಡೆ ಹೆಂಡತಿ ಅನ್ನೋ ಭಾವನೆನ ಗಟ್ಟಿ ಮಾಡಿ ಈ ರೀತಿ ಬದುಕ ಕಾರಣ ಅದು ನೀನು. ಚಿಕ್ಕ ವಯಸ್ಸಿಂದ ಸೈಕಲ್ ಅಂದ್ರೆ ಭಯ ಇದ್ದಿದ್ ನನಗೆ ನೀನೇ ಮುಂದೆ ನಿಂತು ಸೈಕಲ್ ಹೇಳ್ಕೊಟ್ಟು ನನ್ನ ಗೆಲ್ಲ ಹಾಗೆ ಮಾಡಿ ಈಗ ಈ ರೀತಿ ಡಿಮೋಟಿವೇಟ್ ಮಾಡಿದ್ರೆ ಹೇಗೆ? ಅಯ್ಯೋ ಮೇಡಮ್, ಅದು ನಿಮ್ ಕೈಯಲ್ಲಿತ್ತು, ನಿಮ್ ನಿರ್ಧಾರ ಆಗಿತ್ತು. ಆದ್ರೆ ಈ ವೋಟಿಂಗ್ ಅನ್ನೋದು ನಮ್ಮ ಮನೆಯವ್ರ ಕೈಯಲ್ಲಿದೆ. ಅದಕ್ಕೇನಂತೆ, ಹಾಕ್ಸಿದ್ರೆ ಆಯ್ತು ಬಿಡು. ಮೇಡಮ್, ನಿಮ್ಗೆ ಯಾಕೆ ನನ್ನ ಮಾತು ಅರ್ಥ ಅದ್ ಸಾಧ್ಯನಾ? ಇಡೀ ಮನೆಯವ್ರು ಸೇರ್ಕೊಂಡು ಅನಿತಾ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಿಂತಿರ್ತಾನೆ. ಅವ್ರು ಎಲ್ಲಾ ವಿಷಯದಲ್ಲೂ ಹಾಗೆ ತಾನೆ. ಇವತ್ತು ಸೈಕಲ್ ರೇಸಲ್ಲಿ ಅನಿತಾನ್ ಗೆಲ್ಸೋದಕ್ಕೆ ಮಾವ ಮತ್ತೆ ಪಲ್ವಿ ಸೇರ್ಕೊಂಡು ಏನೇನೆಲ್ಲ ಪ್ಲಾನ್ ಮಾಡಿದ್ರು. ಆದ್ರೆ ಅವರಿಂದ ಗೆಲ್ಸೋದಕ್ಕಾಯ್ತಾ? ಮೇಡಮ್, ಅದೇ ಬೇರೆ ಇದೇ ಬೇರೆ. ಅಲ್ಲವರು ಹಿಂದೆ ನಿಂತು ಆಟ ಆಡ್ತಿದ್ರು. ಆದ್ರೆ ಎಲೆಕ್ಷನ್ ಅಂತ ಬಂದಾಗ ತಮ್ಮ ಓಟನ್ನ ತಾವೇ ಸೀಕ್ರೆಟ್ ಆಗಿ ಹಾಕ್ತಾರೆ ಅನ್ನೋದು ನಿಮಗ್ ನೆನಪಿರ್ಲಿ. ಅದೇ ಅಲ್ವಾ ನಮಗಿರೋ ಅಡ್ವಾಂಟೇಜು. ಮೇಡಮ್, ನಿಮಗೆ ಈ ಕಾನ್ಫಿಡೆನ್ಸ್ ಅದ್ ಎಲ್ಲಿಂದ ಬರುತ್ತೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ರಾಮಾಚಾರಿ ಮತ್ತೆ ಚಾರು ನಮ್ ಮನೆಗ್ ಬರ್ತಿರೋದೆ ನನಗಿರೋ ಮೊದಲನೇ ಕಾನ್ಫಿಡೆನ್ಸ್. ಅವ್ರು ಬಂದ ತಕ್ಷಣ ಮನೆಯವ್ರು ಎಲ್ರೂ ಓಟ್ನ ನಿಮ್ಗೆ ಹಾಕ್ಸಕ್ಕಾಗತ್ತಾ? ಎಲ್ರೂ ಓಟ್ ಯಾಕೆ ಬೇಕು ಯಜಮಾನ್ರೆ? ನನಗ್ ಗೆಲ್ಲಕ್ ಎಷ್ಟ್ ಬೇಕೋ ಅಷ್ಟ್ ಬಂದ್ರೆ ಸಾಕಲ್ವಾ? ಅದೇ, ಅಷ್ಟಾದ್ರೂ ಹೇಗ್ ಬರುತ್ತೆ? ನೋಡಿ ಯಜಮಾನ್ರೆ, ಈಗ ನಯನ ಓಟ್ ಯಾರಿಗೆ? ಅವಳು ನಿಮ್ಗೆ ಓಟ್ ಹಾಕದ್ ಬಿಡಿ, ಯಾಕಂದ್ರೆ ಮೊದ್ಲಿಂದನೂ ನಿಮ್ ಪರವಾಗಿ ಇದ್ದಾಳೆ. ಹೌದಲ್ವಾ? ಇನ್ನ ಸಂಗೀತ ಓಟು? ಅವಳಿಗೆ ನೀವ್ ಹೆಲ್ಪ್ ಮಾಡಿರೋದ್ರಿಂದ ಮಿಸ್ ಮಾಡ್ದಂಗೆ ನಿಮಗೆ ಓಟ್ ಹಾಕ್ತಾಳೆ. ಹಾಗಾದ್ರೆ 2 ಓಟ್ ಆಯ್ತಲ್ಲ. ಇನ್ನ ನಿಮ್ ಓಟು? ನೀವ್ ಹೇಳಿದ್ರು ಬಿಟ್ರು ನೀವ್ ನನಗೆ ಓಟ್ ಮಾಡೋದಂತ ನನಗ್ ಗೊತ್ತು ಬಿಡಿ. 3 ಓಟ್ ಸಿಕ್ಬಿಟ್ರೆ ನೀವ್ ಗೆದ್ಬಿಡ್ತೀರಾ? ಹಾಗಿದ್ರೆ ನೀವ್ ನನಗೆ ಓಟ್ ಹಾಕೋದನ್ನ ಕನ್ಫರ್ಮ್ ಆಯ್ತು ಬಿಡಿ ಯಜಮಾನ್ರೆ. ಓಕೆ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ, ಪಲ್ಲವಿ, ಈ 5 ಓಟು ಅನಿತಾವ್ರ ಬಿದ್ರೆ ನೀವ್ ಹೇಗೆ ಹೇಳ್ತೀರಾ? ನೋಡಿ ಯಜಮಾನ್ರೆ, ಆ 5 ಓಟಲ್ಲಿ 1 ಓಟ್ ನನಗ್ ಬಿದ್ರೆ ಈಕ್ವಲ್ ಆಗತ್ತೆ. 2 ಓಟ್ ನನಗ್ ಬಿದ್ರೆ ನಾನೇ ಗೆದ್ದಾಗತ್ತೆ. ಸೊ ಉಳ್ದಿರೋ 5 ಓಟಲ್ಲಿ 2 ಓಟ್ ಮಾತ್ರ ಫೋಕಸ್ ಮಾಡಿ ನನ್ ಕಡೆ ಬರೋ ಹಾಗೆ ಮಾಡ್ಕೋಬೇಕು. ಅದೆಲ್ಲ ಹೇಗೋ ಆಗುತ್ತೆ. ಮೊದ್ಲು ನೀನ್ ನಂಗೆ ಏನಾದ್ರು ಕೊಡು. ನೋಡಿ ಮೇಡಮ್, ಈ ಕೊಡೋದು ಬಿಡೋದೆಲ್ಲ ಎಲೆಕ್ಷನ್ ಮುಗ್ದು ಗೆದ್ಮೇಲೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ಯಾ? ಆಮೇಲೆ ನೋಡೋದಾಯ್ತು ಬಿಡಿ. ಸರಿ ಆಯ್ತು, ಗೆದ್ಮೇಲೆ ಮಿಸ್ ಮಾಡ್ಬಾರ್ದು. ಆಮೇಲೆ ಬೇರೆ ನೆಪಗಳು ಹೇಳ್ಬಾರ್ದು, ಅರ್ಥ ಆಯ್ತಾ? ಇಲ್ಲಿ ಏನ್ ನಡೀತಾ ಇದೆ? ಗೆಲ್ಲೋದ್ ನಾನೇ ಅಂತ ಹೇಳಿ ಇಷ್ಟು ಉದ್ದ ಭಾಷಣ ಮಾಡಿದ್ರಿ, ದೊಡ್ಡದಾಗಿ ಏನೇನೋ ಪ್ಲಾನ್ ಮಾಡಿದ್ರಿ. ಅದೇ ಇವಾಗ ಏನಾಯ್ತು? ಸತ್ಯ ಹೇಳಿ, ನಿಮ್ ಉದ್ದೇಶ ಏನಾದ್ರು ಬೇರೆ ಇದ್ಯಾ? ಏನಾಗೋಗಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ? ನನ್ ಕೈಯಲ್ಲಿ ಅವಳು ಕಿತ್ಕೊಂಡಿದ್ದಾಳೆ. ಅಷ್ಟೆಲ್ಲ ಅಡೆತಡೆಗಳನ್ನ ಮೀರಿ ಅವಳು ರೇಸ್ ಅಲ್ಲಿ ಗೆಲ್ಲೆ ಅಂದ್ರೆ ಇಲ್ಲಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇಲ್ವಾ? ಇದ್ಯಾವ ದೊಡ್ಡ ವಿಷಯ ಅಂತ ಮಾತಾಡ್ತಾ ಇದೀಯಾ? ಅವಳು ಗೆದ್ದಿರೋದು ಜಸ್ಟ್ ಸೈಕಲ್ ಅಷ್ಟೇ ತಾನೇ? ಹೌದು ಅನಿತಾ, ಇದರಿಂದ ಫೈನಲ್ ರಿಸಲ್ಟ್ ಮೇಲೆ ಏನು ಎಫೆಕ್ಟ್ ಬೀಳಲ್ಲ. ನಮ್ ಗುರಿ ಇರೋದು ಎಲೆಕ್ಷನ್ ಗೆಲ್ಲೋದ್ರ ಮೇಲೆ ತಾನೆ. ಆ ಎಲೆಕ್ಷನ್ ಅಲ್ಲಿ ನೀನೇ ಅನಿತಾ, ಅವಳೇನೋ ರೇಸ್ ಅಲ್ಲಿ ಗೆದ್ಬಿಟ್ಲು ಅಂತ ಪಡ್ಕೊಳ್ಳೋದಾದ್ರೂ ಏನೋ, ನೀನ್ ಕಳ್ಕೊಳ್ಳೋದಾದ್ರೂ ಏನು. ಆದ್ರೂ ಅಂಕಲ್ ಅಷ್ಟೆಲ್ಲ ಪ್ಲಾನ್ ಮಾಡಿದ್ರು, ಅದನ್ನೆಲ್ಲ ಅವಳು ದಾಟ್ ಬಂದ್ಲಲ್ಲ, ಅದ್ರಿಂದ ಅವಳ ಆತ್ಮವಿಶ್ವಾಸ ಎಷ್ಟು ಹೆಚ್ಚಾಗಿದೆ ಗೊತ್ತಾ? ಹೋಗ್ಲಿ ಬಿಡು, ಅದೃಷ್ಟ ಅವಳ ಕಡೆಗಿತ್ತು, ಮೇಲಾಗಿ ರೇಸು ಅವಳ ಕೈಯಲ್ಲಿತ್ತು, ಅದಕ್ಕೆ ಅವಳು ಗೆದ್ಲು. ಆದ್ರೆ ಮಾಡೋ ಅಧಿಕಾರ ಇರೋದು ನಮ್ಗೆ ತಾನೇ. ಇಲ್ಲಿ ಅವಳಿಗೆ ಏನು ಮಾಡಕ್ ಆಗಲ್ವೇ? ಕರೆಕ್ಟ್ ಲಲಿತಾ, ನಾವ್ ಯಾರು?
ನಮ್ಮ ಕೆಪಾಸಿಟಿ ಏನು, ನಮ್ಮ ಒಗ್ಗಟ್ಟು ಏನು ಅನ್ನೋದು ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಮನೆಯವ್ರ ಓಟ್ ಎಲ್ಲ ನಿನ್ಗೆ ಅನಿತಾ. ಇಲ್ಲ ದೊಡ್ಡ ಮಾವ, ಅವಳು ಗೆದ್ದಾಗ ಆ ಸಂಗೀತ ಹೆಂಗ್ ಕುಣಿತಾ ಇದ್ಲು ಅಂತ ನೀವೇ ನೋಡ್ತಾ ಇದ್ರಿ ಅಲ್ವಾ? ಮತ್ ಸ್ಕೂಲಿಂದ ಬಂದು ಆ ನಯನ ಜೋಶಿಂದ ವಿಶ್ ಮಾಡಿದ್ದೇ ಮಾಡಿತ್ತು. ಅವ್ರ ವಿಷಯ ಬಿಡಮ್ಮ. ನಮ್ ಮಂಜುಳ ಒಂದ್ಸಲ ಗುಟ್ರ ಹಾಕಿ ಬೆದರಿಸಿ ಹೆದರ್ಸಿದ್ರೆ ಅವ್ರ ಓಟು ನಿನಗೇನೆ. ಬಾವಾ, ಈ ಸಂಗೀತಗಾದ್ರೂ ಗದರ್ಸಿ ಅವಳ ಕೈಲಿ ಓಟ್ ಹಾಕ್ಸ್ಬೋದು. ಈ ನೈನಾ ಇದ್ದಾಳಲ್ಲ, ಯಾರಿಗೂ ಭಯನೇ ಪಡಲ್ಲ, ನನ್ಗೆ ತಿರುಗುತ್ರ ಕೊಡ್ತಾಳೆ. ಹೌದಾ? ಹಾಗಾದ್ರೆ ಅವಳ ಓಟನ್ನೇ ಕ್ಯಾನ್ಸಲ್ ಮಾಡ್ಬಿಡೋಣ ಬಿಡು. ಅದ್ ಹೇಗ್ರಿ? ಅದ್ ಹೇಗೆ ಅಂದ್ರೆ, ಅವಳಿಗಿನ್ನೂ 18 ತುಂಬಿಲ್ಲ, ನಿರ್ಧಾರ ಮಾಡೋ ಬುದ್ಧಿಶಕ್ತಿ ಇಲ್ಲ, ಅವಳಿನ್ನೂ ಮೈನರ್ ಅಂತೇಳಿ ಅವಳು ವೋಟ್ ಮಾಡೋ ಪವರ್ನ ಕಿತ್ಕೊಂಡ್ಬಿಡೋಣ. ಬಾವಾ, ಇದಕ್ಕ ಅವಳು ಒಪ್ತಾಳ? ಆ ಝಾನ್ಸಿ ಸುಮ್ನಿರ್ತಾಳ? ಒಪ್ಪಲ್ಲಮ್ಮ. ಹಾಗಂತ ನಾವು ಸುಮ್ಮನೆ ಬಿಡಬಾರ್ದು. ರೂಲ್ಸ್ ಮಾಡುವಾಗ ವೋಟರ್ ಐಡಿ ಇರಬೇಕು ಅಂತ ಹೇಳೋಣ. 18 ತುಂಬದೇ ಇರೋರಿಗೆ ದೇಶ ಕಟ್ಟೋರ್ನೇ ಸೆಲೆಕ್ಟ್ ಮಾಡೋ ಹಕ್ಕಿಲ್ಲ. ಅಂತದ್ರಲ್ಲಿ ಸಂಸಾರ ನಡೆಸೋರ್ನ ಸೆಲೆಕ್ಷನ್ ಮಾಡಕ್ ಆಗುತ್ತಾ ಅಂತ ಪಾಯಿಂಟ್ ಹಾಕ್ತೀನಿ. ಅವಳು ವೋಟಿಂಗ್ ಪವರ್ನೇ ಡಿಸ್ಕ್ವಾಲಿಫೈ ಮಾಡ್ತೀನಿ. ಹೌದು ದೊಡ್ಡಪ್ಪ, ಹಾಗ್ ಮಾಡಿದ್ರೇನೆ ಅವಳಗ್ ಬೀಳು ಒಂದು ಓಟು ಕೂಡ ತಡ್ದಾಗುತ್ತೆ. ನಾಳೆ ಬೇಗ ಎದ್ದು ಮರ್ಯಾದೆಯಿಂದ ಸ್ಕೂಲ್ಗೆ ಹೋಗು ಅಂತ ಹೇಳ್ತೀನಿ ಬಿಡಿ ಬಾವಾ. ರೀ, ನನ್ಗೊಂದ್ ಡೌಟು. ಲಲಿತಾ, ನಿನ್ಗೆ ಏನ್ ಡೌಟ್ ಇದ್ರು ಮಾತಾಡಿ. ಇವಾಗ ನಿನ್ನ ಡೌಟು ಅಭಿಪ್ರಾಯಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಮಾತಾಡು. ಅಲ್ಲ ರೀ, ನಮ್ ರಾಘು ಅನಿತಿಗೆ ವೋಟ್ ಹಾಕ್ತಾನ? ದೇವ್ರೆ, ಮೊದ್ಲೆಲ್ಲ ನನಗೆ ನಿನ್ ಮೇಲೆ ಭಯ, ಭಕ್ತಿ, ನಂಬಿಕೆ ಇದ್ಯಾವುದೂ ಅಷ್ಟಾಗಿರ್ಲಿಲ್ಲ. ಆದ್ರೆ ಯಾವಾಗ ರಾಘು ನನ್ನ ಜೀವನದಲ್ಲಿ ಬಂದು ಅದಕ್ಕಿಂತ ಹೆಚ್ಚಾಗಿ ರಾಘು ನನ್ನಿಂದ ದೂರ ಆಗ್ತೇನೋ ಭಯ ಯಾವಾಗ ನನ್ನ ಮನ್ಸಲ್ಲಿ ಬಂತು, ಆ ಕ್ಷಣದಿಂದ ನನಗೆ ಭಯ, ಭಕ್ತಿ, ನಂಬಿಕೆ ಎಲ್ಲಾನು ಬಂತು. ದೇವ್ರೆ, ನನಗ್ ನನ್ ಗಂಡ ಬೇಕು. ಅದಕ್ಕೋಸ್ಕರ ನನ್ಗೆ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನಿಂದ ಎಲ್ಲ ಆಗುತ್ತೆ ಅನ್ನೋ ಧೈರ್ಯ ಮನ್ಸಲ್ಲಿದ್ರು ಅದೃಷ್ಟ ಹಣೆ ಬರ ಕೈ ಕೊಟ್ರೆ ಅಂತ ಭಯ ಆಗ್ತಿದೆ. ಹಾಗೆಲ್ಲ ಏನು ಆಗ್ಬಾರ್ದು ಅಂದ್ರೆ ಅದಕ್ ನಿನ್ ದಯೆ ಇರ್ಲೇಬೇಕು. ಎಷ್ಟೋ ಪರೀಕ್ಷೆಗಳನ್ನ ಸೋತು ಗೆದ್ದು ಇಲ್ಲಿವರೆಗೂ ಬಂದಿದ್ದೀನಿ. ಅದ್ರಲ್ಲೆಲ್ಲ ನನಗ್ ಅರ್ಥ ಆಗಿದ್ ಮಾತ್ರ ಒಂದೇ ವಿಷಯ, ನಾವ್ ಏನೇ ಪ್ರಯತ್ನ ಮಾಡಿದ್ರು ಕೊನೆಗ್ ರಿಸಲ್ಟ್ ಕೊಡೋದು ನೀನೇ ಅಂತ. ಒಟ್ನಲ್ಲಿ ನಾವು ನಡೆಯೋ ದಾರಿ ಸರಿ ಇದ್ರೆ ನೀನ್ ಯಾವ್ದಾದ್ರು ರೂಪದಲ್ಲಿ ಬಂದು ಕಾಪಾಡ್ತೀಯ ಅನ್ನೋ ನಂಬಿಕೆ ಬಂದಿದೆ. ಅದೇ ರೀತಿ ಇದ್ರಲ್ಲೂ ನನ್ನ ಪಾರ್ ಮಾಡು. ನಾನು ಸೆರಗೊಡ್ಡು ಬೇಡ್ಕೊಳ್ತಿದ್ದೀನಿ, ನನ್ ಗಂಡ ನನಗ್ ಸಿಗೋ ಹಾಗೆ ಮಾಡಪ್ಪ. ಇದ್ ಒಂದನ್ ಬಿಟ್ಟು ನಾನ್ ನಿನ್ನ ಹತ್ರ ಬೇರೆ ಏನೂ ಕೇಳಲ್ಲ. ನಿನ್ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನನ ಮಾಡ್ತೀನಿ. ನನ್ ನಿರೀಕ್ಷೆನ ಸುಳ್ಳು ಮಾಡ್ದೆ ಒಳ್ಳೆ ಫಲ ಕೊಡಪ್ಪ. ನೋಡು, ಎಲ್ಲ ನೀನೇ ಮಾಡು ಅಂತ ಕೇಳಲ್ಲ, ಆದ್ರೆ ದಾರಿ ತಲುಪೋದಕ್ಕೆ ಅಡ್ಡ ದಾರಿನಾದ್ರೂ ತೋರ್ಸು. ಇಲ್ಲ ಅಡ್ಡ ದಾರಿಲಿ ಹೋಗ್ತಿರೋರ್ ವೀಕ್ನೆಸ್ ಆದ್ರೂ ತೋರ್ಸು. ಅದನ್ನಾದ್ರೂ ನನ್ ಸ್ಟ್ರೆಂತ್ ಮಾಡ್ಕೊಂಡು ಎಲೆಕ್ಷನ್ ಅಲ್ಲಿ ಗೆಲ್ತೀನಿ. ಇಲ್ಲ ಅನ್ಬೇಡ, ನನ್ ಗುರಿನ ತಲುಪೋದಕ್ಕೆ ನೀನೇ ಒಂದ್ ದಾರಿನ ತೋರ್ಸು. ಹಲೋ, ನಾನು ಸೋನು ಮಾತಾಡ್ತಾ ಇದ್ದೀನಿ. ಯಾವ ಸೋನು? ಬಾಂಬೆ ಸೋನು. ಸೋನು, ನನ್ ಚಿನ್ನು. ಸತ್ಯ, ನಾನಿನ್ನೂ ನೆನ್ಪಿದೀನಾ? ಅಯ್ಯೋ, ಹೇಗ್ ಮರೆಯೋಕ್ಕಾಗುತ್ತೆ? ನಾವಿಬ್ರು ಬಾಂಬೆನಲ್ಲಿ ಕಳೆದಿದ್ದು ಬ್ಲಾಕ್ ಅಂಡ್ ವೈಟ್ ದಿನಗಳು ಇನ್ನು ಕಲರ್ ಆಗಿ ನನ್ನ ಮನ್ಸಲ್ಲಿ ಮಿಂಚುತ್ತಾ ಇದೆ. ನಿಜಾನಾ? ಅಯ್ಯೋ ಬಂಗಾರ, ನಿಜಾನಾ ಅಂತ ಕೇಳ್ತಾ ಇದೀಯಾ? ನೀನೇನಾದ್ರೂ ನನ್ನ ಎದುರುಗಡೆ ಇದ್ದಿದ್ರೆ ನನ್ ಎದೆನ ಬಗದ ಹಂಗೆ ತೋರಿಸ್ತಾ ಇದ್ದೆ. ಅಲ್ಲಿ ನೀನು, ನಿನ್ನ ಪಕ್ಕ ನಾನು, ಹಾಗೆಲ್ಲ ಇದ್ವಿ ಅಂತ. ಅಯ್ಯೋ, ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಿಜವಾಗ್ಲೂ ನೀವಿನ್ನು ನನ್ನ ಮರ್ತೇ ಇಲ್ವಾ? ಹೇಗೆ ಮರೆಯಕ್ಕಾಗುತ್ತೆ ಚಿನ್ನ? ನಾನು ನೀನು ಬಾಂಬೆ ಬೀಚಲ್ಲಿ ಕೈ ಹಿಡ್ಕೊಂಡು ಮರಳಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನೀನ್ ನಗ್ತಾ ಇದ್ದ ಶಬ್ದ ನನ್ನ ಕಿವಿಯಲ್ಲಿ ಇನ್ನೂ ಹಾಗೇ ಕೇಳಿಸ್ತಾ ಇದೆ. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋರು ಮತ್ಯಾಕ್ ನನ್ನಿಂದ ಅಷ್ಟೊಂದ್ ದೂರ ಇದ್ದೀರಾ? ಚಿನ್ನು, ನೀನು ನನ್ನ ಹೃದಯ ಬಡಿತವೇ ಆಗಿದ್ದೆ. ಈಗ ನಾನು ದೂರ ಇದ್ದೀನಿ ಅಂದ್ರೆ
ಅದು ನನ್ನ ಕರ್ಮ. ಮನೆಯವರೆಲ್ಲ ಸೇರ್ಕೊಂಡು ಒಂದು ಕನಿಷ್ಠವಾದ ಅನಿಷ್ಟನ ನನಗೆ ಗಂಟು ಹಾಕ್ಬಿಟ್ರು. ಏನ್ ಮಾಡೋದು, ಮದುವೆ ಮಾತ್ರ ಬೇರೆಯವ್ರ ಜೊತೆಗಾಗಿದೆ. ಆದ್ರೆ ನನ್ನ ಮನಸ್ಸು ತುಂಬ ನೀನೇ ತುಂಬಿಕೊಂಡಿದೀಯ ಚಿನ್ನು. ನೀವ್ ಹೇಳ್ತಾ ಇರೋದೆಲ್ಲ ನಿಜ. ನನ್ನಿಂದ ನಂಬಲೇಬೇಕು ನನ್ನ ಮುದ್ದು. ನೋಡು, ನಿನ್ನ ಧ್ವನಿ ಕೇಳಿ ನನ್ನ ಮೈ ಮೇಲಿರೋ ಒಂದು ರೋಮಾನು ನಿನ್ ಜೊತೆ ರೋಮ್ಯಾನ್ಸ್ ಮಾಡೋದಕ್ಕೆ ಕಾಯ್ತಾ ಇದ್ದಾವೆ. ನಿನ್ ಧ್ವನಿಗೆ ಹಿಂಗಂದ್ರೆ ಇನ್ನೇನಾದ್ರೂ ನೀನ್ ನನಗೆ ಫೋನ್ ನಲ್ಲೊಂದು ಮುತ್ತು ಕೊಟ್ರೆ, ಅಯ್ಯೋ ಇನ್ನು ಏನೇನಾಗ್ಬೋದು ಅದನ್ನ ನೆನ್ಸ್ಕೊಂಡ್ರೆ ರೋಮಾಂಚನವಾಗ್ತಾ ಇದೆ. ಅಯ್ಯೋ, ನನಗ್ ನಾಚಿಕೆ ಆಗತ್ತಪ್ಪ. ನಾಚಿಕೆ ಗಿಚ್ಕೆ ಎಲ್ಲ ಊರಿಂದ ಆಚಿಕೆ ಅಂತ ಕೇಳಿಲ್ವಾ? ಪ್ಲೀಸ್ ಅದು ಒಂದೇ ಒಂದು ಮುತ್ತು ಕೊಡೆ ಕೊಡೆ ಪ್ಲೀಸ್. ಸರಿ, ನಾನ್ ಮೊದಲು ಕೊಡ್ತೀನಿ, ಆಮೇಲೆ ನೀನ್ ಕೊಡಾಯ್ತಾ? ಇದು ನನ್ನ ಬಾಂಬೆ ಮಿಠಾಯಿಗೆ. ಏನು, ನಾನ್ ಮಾತ್ರ ಕೊಡ್ಬೇಕಾ? ನೀನ್ ಕೊಡಲ್ವಾ? ಈ ಮುತ್ತು ಕೊಟ್ಟ ಸದ್ದು ಒಂದೇ ಸಾಕು. ನಿನ್ಗೆ ಏನು ಕಾಣಿಕೆ ಬೇಕಾದ್ರೂ ಕೊಡ್ತೀನಿ. ಕೇಳು ಬಂಗಾರ, ನಿನ್ ಏನ್ ಬೇಕು ಕೇಳು. ನಿನ್ನ ಮಾಮ ಕೊಡ್ಸೋದಕ್ಕೆ ರೆಡಿ ಇದ್ದಾನೆ, ಕೇಳು. ಅದಕ್ಕೂ ಮುಂಚೆ ನಾನು ಇನ್ನೊಂದು ಮುತ್ತು ಕೊಡ್ತೀನಿ ನಿನಗೆ. ನನಗಿಲ್ವಾ? ನಾನೇ ಕೊಡ್ಬೇಕಾ? ನೀನು ಕೊಡು ಕೊಡು. ರಾಮಾಚಾರಿ, ಆ? ಯಾಕೆ ಅವಾಗ್ಲಿಂದ ತಿರುಗ್ ನೋಡ್ತಾ ಇದ್ಯಾ? ಏನ್ ಕತೆ? ಅಲ್ಲ ರೀ, ನಾವೀಗ ಎಲ್ಲಿ ಹೋಗ್ತಾ ಇದೀವಿ? ರಾಘು ಮನೆಗೆ. ಈಗ ವಿವೇಕ್ ಅವ್ರು ನಿಮಗ್ ಫೋನ್ ಮಾಡಿದ್ರು ತಾನೆ? ಹೌದು. ನೀವೇನ್ ಹೇಳಿದ್ರಿ ಅವ್ರಿಗೆ? ಜಯನಗರ್ ಅಲ್ಲಿ ಇದ್ದೀನಿ ಅಂತ ಹೇಳ್ದೆ. ಈಗ ನಾವ್ ಜಯನಗರಲ್ಲಿ ಇಲ್ವಲ್ಲ. ಅಯ್ಯೋ ರಾಮಾಚಾರಿ, ಅವ್ನ್ ಕಾಲ್ ಮಾಡ್ಬಿಟ್ಟು ಏನ್ ಕೇಳ್ದ, ಎಲ್ಲಿದ್ದೀರಾ ಅಂತ. ನಾನ್ ಅದಕ್ಕೆ ವಿಜಯನಗರಲ್ಲಿ ಇದ್ದೀನಿ ಅಂತ ಹೇಳ್ದೆ. ನಾನೇನಾದ್ರೂ ಕಾಲ್ ಮಾಡ್ತೀನಿ, ಸಿಗ್ತೀನಿ, ಮಾತಾಡ್ತೀನಿ ಅಂತ ಏನಾದ್ರೂ ಹೇಳದ್ನಾ? ಇಲ್ಲ. ತಲೆ ಕೆಡ್ಸ್ಕೊಳ್ತೀಯ? ತಲೆ ಕೆಡಿಸ್ಕೊಳ್ಳೋದಲ್ಲ, ಅವನು ಯಾಕಲ್ವಾ ಫೋನ್ ಮಾಡಿ ಮಾಡಿ ಪದೇ ಪದೇ ತೊಂದರೆ ಕೊಡ್ತಾನೆ ಅಂತ. ಅವ್ನ್ ಪದೇ ಪದೇ ಕಾಲ್ ಮಾಡಿ ತೊಂದ್ರೆ ಕೊಟ್ರೆ ಪದೇ ಪದೇ ಏನ್ ಹೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ತಲೆ ಕೆಡ್ಸ್ಕೊಳ್ಬೇಡ, ನಡಿ. ಸರಿ, ಹಾಗಾದ್ರೆ ನಾವಿವಾಗ ರಾಘು ಮನೆಗೆ. ಎಲೆಕ್ಷನ್ ಇದೆಯಲ್ವಾ ರಾಮಾಚಾರಿ, ನಾವ್ ಅಲ್ಲಿಗೆ ಹೋಗ್ಬೇಕು. ಸರಿ ಮೇಡಮ್, ನೀವ್ ಹೇಳದ್ಮೇಲೆ ಮುಗೀತು. ರಾಮಾಚಾರಿ, ಝಾನ್ಸಿ ಗೆಲ್ತಾಳಲ್ವಾ? ನಾವು ಗೆಲ್ಲಿಸ್ಬೇಕು ಮೇಡಮ್. ನೋಡಿ, ಕೆಟ್ಟವ್ರಿಗೆ ಏನಾಗುತ್ತೋ ಏನೋ, ಒಳ್ಳೆಯವ್ರಿಗಂತ ಒಳ್ಳೇದೇ ಆಗ್ಬೇಕು, ಒಳ್ಳೆಯವ್ರಿಗೆ ಗೆಲುವಾಗ್ಬೇಕು. ಜೊತೆಲಿ ನಿಂತು ನಾವು ಗೆಲ್ಲಿಸ್ಬೇಕು. ಆದ್ರೆ ಈ ನಿಮ್ ವಿವೇಕು ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ತಾನೆ ಅನ್ನೋದಷ್ಟೇ. ಅವ್ನ್ ಟಾರ್ಚರ್ ಕೊಟ್ಟು ನನಗೆ ಡಬಲ್ ಟಾರ್ಚರ್ ಕೊಡೋದಕ್ಕೆ ನನ್ಗೆ ಚೆನ್ನಾಗ್ ಗೊತ್ತು. ನೀನ್ ತಲೆ ಕೆಡ್ಸ್ಕೊಳ್ಬೇಡ, ನಡಿ.